ಈ ಕಷ್ಟ ಎಂಬುದನ್ನ ಸ್ವೀಕರಿಸಲು ಸಾಧ್ಯವಾಗ್ತಾ ಇಲ್ಲ. ಹೇಳುವುದು ಸುಲಭ, ಆದ್ರೆ ಎಷ್ಟರ ಮಟ್ಟಿಗೆ ನನ್ನ ಹೃದಯ ಅಂತರಾಳದಿಂದ ಈ ಒಂದು ಕಾರ್ಯಕ್ಕೆ ನನ್ನನ್ನೇ ಸಂಪೂರ್ಣವಾಗಿ ದೇವರ ಕರೆಗಳಿಗೆ ಒಪ್ಪಿಸಿಕೊಡುತ್ತೀನಿ ಎಂಬ ಬಗ್ಗೆ ನಾವು ಚಿಂತಿಸಿ. ಯಾವುದು ಕಷ್ಟವಾಗದು? ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಾಕ್ಯ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಾಕ್ಯ. ಪಿತನನ್ನು ಯಾರಾದರೂ ಕಣ್ಣಾರೆ ಕಂಡಿದ್ದು 6:66 ಯೋಹಾನ. ಪೇತ್ರನ ವಿಶ್ವಾಸ ಪ್ರಮಾಣ. ಅಂದಿನಿಂದ ಯೇಸುಸ್ವಾಮಿಯ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟು ಬಿಟ್ಟರು. ಅವರು ಹಿಂದಿರುಗಿ ಬರಲಿಲ್ಲ. ನೋಡಿ, ತುಂಬಾ ಕಠಿಣವಾಗಿ ಕಾಣ್ತು. ಆದ್ರೆ ನೋಡಿ, ಹೋದವರು ಹಿಂತಿರುಗಿ ಬರಲಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ನೋಡಿ, ಕೆಲವೊಮ್ಮೆ ಇಷ್ಟೊಂದು ಕಠಿಣವಾಗಿ ಏನಿರ್ಬೋದು, ಏನಂತ ಕಾರ್ಯ ಇರ್ಬೋದು? ಅಂದಿನಿಂದ ಹಲವರು ಯೇಸುವನ್ನು ಹಿಂಬಾಲಕರಲ್ಲಿ ಯೇಸುವಿನ ಸಹವಾಸವನ್ನು ಬಿಟ್ಬಿಟ್ರು, ಹೋದವರು ಹಿಂತಿರುಗಿ ಬರಲಿಲ್ಲ. ನಾವೆಲ್ಲ ಕೆಲವೊಮ್ಮೆ ಹಿಂತಿರುಗಿ ಬರ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಕೆಲವುದು ಹೋಗೋದು ಉಂಟು, ಕೆಲವೊಮ್ಮೆ ಸಮಯ ಸಂದರ್ಭಗಳು, ಆ ಕಾರ್ಯಗಳು ಏನೋ ನಮ್ಮ ಪರಿಸ್ಥಿತಿ ಹಂಗಿರ್ತದೆ. ಆದ್ರೆ ಒಂದಲ್ಲ ಒಂದಿನ ನಾವು ಹಿಂತಿರುಗಿ ಬರ್ತೀವಿ. ನನಗೆ ಆ ವಿಶ್ವಾಸ ಇದೆ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ, ಅಂದಿನಿಂದ ಯೇಸು ಸ್ವಾಮಿಯ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟು ಬಿಟ್ಟರು, ಹೋದವರು ಹಿಂತಿರುಗಿ ಬರಲಿಲ್ಲ. ಯಾರು ಈ ಗ್ರೂಪ್ ನಲ್ಲಿ ಇರುವವರು? ಹಿಂತಿರುಗಿ ಬರದೇ ಇರುವವರು ಯಾರು? ನಾವು ಸ್ವಲ್ಪ ಚಿಂತಿಸೋಣ. ಏನು ಅಂತ ಒಂದು ಕಠಿಣವಾಗಿ ಯೇಸು ಮಾತಾಡಿರುವುದು? ಏನ್ ಹೇಳಿರ್ಬೋದು? 6ನೇ ಅಧ್ಯಾಯ ನಾವು ವಚನ ನೋಡೋಣ. 6ನೇ ಅಧ್ಯಾಯ 52ನೇ ವಾಕ್ಯದಿಂದ ಓದೋಣ. 6:52. ಅಷ್ಟಕ್ಕೆ ಆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಹೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ, ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನಾವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಪ್ರಿಯರೇ, ಇಲ್ಲಿ ನೋಡಿ, ಇದನ್ನು ಕೇಳುವಾಗ ಕೆಲವರಿಗೆ ಕಷ್ಟಕರವಾಯಿತು. ಯೇಸು ಸ್ವಾಮಿ ಜೊತೆಯಲ್ಲಿದ್ದಾರೆ, ಇನ್ನು ನಾನು ನಿಮ್ಮ ಜೊತೆಲಿ ಇರುವುದಿಲ್ಲ, ಆದ್ರೆ ನಾನು ಬಿಟ್ಟು ಹೋಗಿರುವುದು ನನ್ನ ರೊಟ್ಟಿ, ನನ್ನ ರಕ್ತ. ಇದನ್ನು ಗುರುತಿಸುವವನು ಅವನು ಚಿರಕಾಲ ಬಾಳುತ್ತಾನೆ. ಕೆಲವರಿಗೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇತ್ತು, ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇತ್ತು, ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದಾರೆ ಎಂಬ ಒಂದು ಕಾರ್ಯದಲ್ಲಿ ನಡೀತಾ ಇತ್ತು. ಕಾಲಕ್ರಮೇಣ ಯೇಸು ಸ್ವಾಮಿ
ಜೊತೆಯಲ್ಲಿ ಇಲ್ಲದೇ ಇರೋ ಒಂದು ಸಂದರ್ಭಗಳು ಬರುತ್ತದೆ. ಆಗ ಯೇಸು ಹೇಳ್ತಾ ಇದ್ದಾರೆ, ನಾನೇ ನಿಜವಾದ ರೊಟ್ಟಿ, ನನ್ನ ಮಾಂಸವನ್ನು ತಿನ್ನುವವನು ಅವನಲ್ಲಿ ನಿತ್ಯ ಜೀವ ಬರುತ್ತದೆ, ಅದನ್ನು ವಿಶ್ವಾಸಿಸಬೇಕು ಎಂದು ಯೇಸು. ಇದನ್ನು ನೋಡಿ, ವಿಶ್ವಾಸಕ್ಕೆ ಕೆಲವರಿಗೆ ಆಗೋದಿಲ್ಲ. ಯಾರೆಲ್ಲ ಇದನ್ನು ವಿಶ್ವಾಸಿಸಿಲ್ಲವೋ ಅವರು ಹೋದವರು ಹಿಂತಿರುಗಿ ಬರೋಕ್ಕಾಗೋದಿಲ್ಲ. ಇದರಲ್ಲಿ ವಿಶ್ವಾಸ ಇದೆ. ಯಾರು ಬಲಿಪೂಜೆಯಲ್ಲಿ ಪರಿಪೂರ್ಣವಾಗಿ ಆ ರೊಟ್ಟಿಯಲ್ಲಿ ವಿಶ್ವಾಸಿಸ್ತಾರೋ, ಆ ರಕ್ತವನ್ನು ಇದು ಯೇಸುವಿನ ರಕ್ತ ಎಂದು ಪರಿಪೂರ್ಣದಲ್ಲಿ ಹೃದಯದಲ್ಲಿ ಸ್ವೀಕರಿಸ್ತಾರೋ, ಅವರು ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ, ನಾನು ಅವರಲ್ಲಿ ನೆಲೆಸಿರ್ತೇನೆ, ಅವರು ನನ್ನಲ್ಲಿ ನೆಲೆಸಿರ್ತಾರೆ. ಈ ದಿನಗಳಲ್ಲಿ ನೋಡಬಹುದು, ಇದು ಕೆಲವರಿಗೆ ಸ್ವೀಕರಿಸಕ್ಕಾಗಲಿಲ್ಲ. ಕೆಲವರಿಗೆ ಇವತ್ತು ಅನೇಕರು ಧರ್ಮಸಭೆಯಿಂದ ದೂರ ಹೋಗಿದ್ದಾರೆ, ಬೇರೆ ಬೇರೆ ಪಂಗಡಗಳನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಅವರಲ್ಲಿ ಅದ್ಭುತ ನಡಿಬೇಕು, ಸೂಚಕರು ನಡಿಬೇಕು. ಆದ್ರೆ ನಿಜವಾದ ಒಂದು ಸತ್ಯಾಂಶ ಅಡಗಿರೋದು ಈ ರೊಟ್ಟಿಯಲ್ಲಿ. ಧರ್ಮಸಭೆಯಲ್ಲಿ ನಮಗೆ ದೇವರು ಪ್ರತ್ಯೇಕವಾಗಿ ಈ ಒಂದು ಬಲಿಪೂಜೆಯಲ್ಲಿ ಆ ರೊಟ್ಟಿಯನ್ನು, ದ್ರಾಕ್ಷಾರಸವನ್ನು ನಾವು ಸ್ವೀಕರಿಸುವಾಗ ನಮ್ಮೆಲ್ಲ ಪಾಪಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವ ಸಾಧ್ಯತೆ ಆ ಬಲಿಪೂಜೆಯ ಆ ರೊಟ್ಟಿಯಲ್ಲಿ ಇದೆ. ಅನೇಕರಿಗೆ ಇದನ್ನ ಯೇಸು ಸ್ವಾಮಿ ಹೇಳ್ಬೇಕಾದ್ರೆ ಅಂದಿನಿಂದ ಹಲವರು ಯೇಸು ಸ್ವಾಮಿಯ ಹಿಂಬಾಲಕರಲ್ಲಿ ಅವರ ಸಾವಕಾಶವನ್ನು ಬಿಟ್ಟು ಬಿಡುವುದು ಮಾತ್ರವಲ್ಲ, ಹೋದವರು ಹಿಂತಿರುಗಿ ಬರಲೇ ಇಲ್ಲ. ಹೇಳಿದೆ, ನಾವೆಲ್ಲ ಕೆಲವೊಮ್ಮೆ ಹಿಂದಿರುಗಿ ಬರ್ತೀವಿ. ಕಾರಣ ಆ ಪರಮಪ್ರಸಾದ ರೊಟ್ಟಿಯಲ್ಲಿ ನಾವು ವಿಶ್ವಾಸ ಇಟ್ಟಿದ್ದೀವಿ. ದೇವರ ಆ ವಾಕ್ಯದಲ್ಲಿ ವಿಶ್ವಾಸ ಇಟ್ಟಿದ್ದೀವಿ. ಅದ್ರಲ್ಲಿ ವಿಶ್ವಾಸ ಇಡುವಾಗ ಕೆಲವು ಸಮಯದಲ್ಲಿ ಬರಕ್ ಆಗೋದಿಲ್ಲ. ಆದ್ರೆ ಇಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಯೇಸುವನ್ನು ನೋಡಿ ನಂಬುವಂತವುಗಳು ಬೇರೆ. ಆದ್ರೆ ಯೇಸಮಿ ನಾನು ಹೋದ ಸಂಪೂರ್ಣವಾಗಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ರೆ, ಸ್ವರ್ಗದಿಂದ ಬಂದ ರೊಟ್ಟಿ ಅಂದ್ರೆ ಅದರಲ್ಲಿ ಒಳಗೆ ನಾನು ಅಡಗಿದ್ದೇನೆ, ಆ ರಕ್ತದಲ್ಲಿ ನಾನಿದ್ದೇನೆ. ಇದನ್ನು ವಿಶ್ವಾಸವನ್ನು ಅವನು ಚಿರಕಾಲ ಮಾಡುತ್ತಾನೆ. ಅದು ಮಾತ್ರವಲ್ಲ, ನಾನು ಅವನಲ್ಲಿ ನೆಲೆಸಿರ್ತೇನೆ, ಅವನು ನನ್ನಲ್ಲಿ ನೆಲೆಸಿರ್ತಾನೆ. ಇದು ಕಷ್ಟಕರ. ಕೆಲವು ಸಮಯದಲ್ಲಿ ಕೆಲವರಿಗೆ ಕಷ್ಟ ಆಗುತ್ತೆ. ಸುಲಭವಾಗಿ ನಡಿಬೇಕು, ಎಲ್ಲಾ ಕಾರ್ಯಗಳು ಸುಲಭವಾಗಿ ನಡಿಬೇಕು. ನಾನು ಏನ್ ಭಾರ ಪಡಬಾರ್ದು. ಅದ್ಭುತಗಳು ನಡಿಬೇಕು, ಸೂಚಕರು ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು, ಕೇಳಿದ ತಕ್ಷಣ ಸಿಗ್ಬೇಕು. ಪ್ರಿಯರೇ, ಇದೆಲ್ಲ ನಮ್ಮನ್ನು ಎಂದಿಗೂ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗಕ್ಕಾಗುವುದಿಲ್ಲ. ಯಾರು ಆ ರೊಟ್ಟಿಯಲ್ಲಿ ವಿಶ್ವಾಸ ಬಿಡ್ತಾರೋ, ಯಾರು ಆ ರಕ್ತದ ಆ ಪರಮಪ್ರಸಾದ ಸಮಯದಲ್ಲಿ ಆ ದ್ರಾಕ್ಷ ರಸದಲ್ಲಿ ಇರುವಾಗ ಯೇಸುವಿನ ರಕ್ತದ ವಿಶ್ವಾಸ ಬಿಡ್ತಾರೋ, ಅದು ಮಾತ್ರ ನಿತ್ಯ ಜೀವನ ಕರ್ಕೊಂಡು ಹೋಗಲು ಸಾಧ್ಯ. ಎರಡನೇದಾಗಿ ದೇವರ ವಾಕ್ಯ, ಯೇಸುವಾಡುವಂತ ಒಂದೊಂದು ವಾಕ್ಯಗಳು ನಮ್ಮನ್ನ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುತ್ತದೆ. ನಾವು ನೋಡಬಹುದು, ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 4ರಿಂದ ಓದೋಣ. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 4ರಿಂದ ಓದೋಣ. ನಿಮ್ಮ ಅನುಭವಗಳೆಲ್ಲವೂ ವ್ಯರ್ಥವಾದುವು ಎಂದು ಹೇಳೋಣವೇ? ದೇವರು ನಿಮಗೆ ಪವಿತ್ರಾತ್ಮರನ್ನು ಪ್ರದಾನ ಮಾಡಿ ಮಹತ್ ಕಾರ್ಯಗಳನ್ನು ಎಸಗುತ್ತಾ ಬಂದಿದ್ದಾರೆ. ಹಾಗೆ ಮಾಡುತ್ತಿರುವುದು ನೀವು ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸಿದ್ದರಿಂದಲ್ಲ, ಶುಭ ಸಂದೇಶವನ್ನು ಕೇಳಿ ವಿಶ್ವಾಸ ಇಟ್ಟಿರುವುದರಿಂದ. ನೋಡಿ, ದೇವರು ನಮಗೆ ಮಹತ್ ಕಾರ್ಯಗಳನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ಪ್ರಾರ್ಥನಾ ಜೀವನದಲ್ಲಿ ಎಸಗುತ್ತಾ ಬಂದಿದ್ದಾರೆ. ಇದು ಯಾವತ್ತಾದ್ರೂ ಈ ರೂಲ್ಸ್ ನಿಯಮಗಳಿದೆಯಲ್ಲ, ಧರ್ಮಶಾಸ್ತ್ರ ಕೆಲವು ಕಟ್ಟಳೆಗಳು, ಅಂದ್ರೆ ಈಗಿರ್ಬೇಕು, ಇಂಥವ್ರು ಹೀಗ್ ಮಾಡ್ಬೇಕು, ಇಂಥವ್ರು ಹೀಗ್ ಮಾಡ್ಬೇಕು, ಇವ್ರಿಗೆ ಇದು ಸರಿ, ಇವ್ರಿಗೆ ಇದು ಸರಿ. ನೋಡಿ, ಇವಾಗ ಕೆಲವು ಇದ್ರಲ್ಲಿ ಹೋದಾಗ ಗುರುತಿಸ್ತಾರೆ, ಇವ್ರು ಈ ಸ್ಥಾನದಲ್ಲಿ ಇದ್ದವನು, ಇವ್ರು ಕೆಲವು ಯಾಕಿರ್ತಿರೋದು, ಕೆಲವನ್ನ ನಾನು ಹೆಂಗ್ ಹೇಳಕ್ ಆಗ್ತಾ ಇಲ್ಲ. ಇವ್ರು ಕೊಟ್ರೆ ಇದ್ರ ಕೊಟ್ರೆ ಸರಿ,
ಇವರೇ ಮಾಡ್ಬೇಕು, ಇವ್ರಿಗಿದು ಸರಿ ಬರಲ್ಲ. ಈ ಒಂದು ನಿಯಮಗಳಿದೆ. ಧರ್ಮಶಾಸ್ತ್ರ ಅಂತ ಹೇಳ್ಬೇಕಾದ್ರೆ ಕೆಲವು ಯಾವುದೋ ಒಂದು ಪದ್ಧತಿಗಳನ್ನ ಇಟ್ಕೊಂಡಿರ್ತಾರೆ ನೋಡಿ. ಇದರಿಂದ ಯಾವತ್ತಾದ್ರೂ ನಮಗೆ ಅನುಗ್ರಹಗಳು ಆಗಿದೆಯಾ? ಬೇಕಾದ್ರೆ ನೋವುಗಳಾಗಿದೆ. ಯಾಕೆ ನನಗೆ ಇಷ್ಟು ಕಂಡಮಾಗಿ ನೋಡ್ತಾ ಇದ್ದಾರಲ್ಲ, ನನ್ಗೆ ಅರ್ಹತೆ ಇಲ್ವಾ? ಅವ್ರನ್ನ ಮಾತ್ರ ಆ ಸ್ಥಾನಕ್ಕೆ ಕೂರಿಸ್ತಾ ಇದ್ದಾರೆ. ಯಾಕೆ ಇಂಥ ಒಂದು ಭೇದ ಭಾವ? ಪವಿತ್ರಾತ್ಮ ಯಾವ್ದಾರು ಭೇದ ಭಾವ ಮಾಡ್ತಾರ? ದೇವರು ಏನಾದ್ರು ಭೇದ ಭಾವ ಮಾಡ್ತಾರ? ಕೆಲವು ಕಾರ್ಯಗಳು ನಡೀತದೆ. ಹೋಗ್ತಾ ಇರ್ಬೇಕಾದ್ರೆ ವಿಂಗಡ ಮಾಡ್ಬಿಡ್ತಾರೆ. ಕೆಲವು ಗುಂಪುಗಳು ನಡೀತದೆ. ಅದು ಕಟ್ಟಲೇಬೇಕಂದ್ರೆ ಕೆಲವು ರೂಲ್ಸ್, ನಿಯಮಗಳು, ಅದು ವ್ಯಕ್ತಿಯನ್ನು ನೋಡಿ ಕೊಡುವಂಥದ್ದು, ವ್ಯಕ್ತಿಯನ್ನು ನೋಡಿ ಮಾತಾಡುವಂಥದ್ದು. ಪ್ರಿಯರೇ, ಇದರಿಂದ ಏನಾದರೂ ಈ ರೀತಿ ಏನಾದರೂ ದೇವರ ಅನುಗ್ರಹ ಅಲ್ಲಿ ಕ್ರಿಯೆ ಆಡಕ್ಕೆ ಆಗಿದೆಯಾ? ಧರ್ಮಶಾಸ್ತ್ರದ ನೀವು ಜೀವನದಲ್ಲಿ ಸುರಿಸಿದ ಅನುಗ್ರಹಗಳು ಧರ್ಮಶಾಸ್ತ್ರದ ನಿಯಮಗಳಿಂದ ಅಲ್ಲ, ಬೈಬಲ್ ವಾಕ್ಯ ಹೇಳ್ತಾ ಇದೆ. ಆದ್ರೆ ಸಿಕ್ಕಿರೋದು ಎಲ್ಲಿಂದ? ಮುಂದುವರಿಸುವ ವಚನ ಓದಿ ಬ್ರದರ್. ಪವಿತ್ರಾತ್ಮ ಬರೆದಿರುವಂತೆ ಅಬ್ರಹಾಮನು ದೇವರಲ್ಲಿ ವಿಶ್ವಾಸವಿಟ್ಟನು. ಈ ಕಾರಣ ದೇವರಲ್ಲಿ ಆತನನ್ನು ತಮ್ಮ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದರು. ಆದ್ದರಿಂದ ಯಾರು ವಿಶ್ವಾಸದಿಂದ ಜೀವಿಸುತ್ತಾರೋ ಅವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿ. ಈ ವಿಶ್ವಾಸದ ಮೂಲಕವೇ ಅನ್ಯ ಧರ್ಮೀಯರನ್ನು ಕೂಡ ದೇವರು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 4ನೇ ವಚನದಿಂದ ಓದಿ. ನಿಮ್ಮ ಅನುಭವಗಳೆಲ್ಲವೂ ವ್ಯರ್ಥವಾದುದು ಎಂದು ಹೇಳೋಣವೇ? ದೇವರು ನಿಮಗೆ ಪವಿತ್ರಾತ್ಮರನ್ನು ಪ್ರದಾನ ಮಾಡಿ ಮಹತ್ಕಾರ್ಯಗಳನ್ನು ಎಸಗುತ್ತಾ ಬಂದಿದ್ದಾರೆ. ಹಾಗೆ ಮಾಡುತ್ತಿರುವುದು ನೀವು ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸಿದ್ದರಿಂದಲ್ಲ, ಶುಭ ಸಂದೇಶವನ್ನು ಕೇಳಿ ವಿಶ್ವಾಸ ಇಟ್ಟಿರುವುದರಿಂದ. ಸಾಕು, ಅಷ್ಟೇ ಸಾಕು. ಶುಭ ಸಂದೇಶವನ್ನು ಕೇಳಿ ವಿಶ್ವಾಸ ಇಟ್ಟಿರುವುದರಿಂದ. ಪರಿರೇ, ನಮ್ಮ ಜೀವನದಲ್ಲಿ ಯೋಚನೆ ಮಾಡಿ ನೋಡೋಣ. ಈ ರೂಲ್ಸ್, ನಿಯಮಗಳು ಇದರಿಂದ ಅಲ್ಲ. ಯಾವಾಗ ನಮ್ಗೆ ಇದು ಉಂಟಾಗಿದೆ? ದೇವರ ಆ ವಾಕ್ಯವನ್ನು ಕೇಳುವುದರಿಂದ, ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟುವುದರಿಂದಲೇ ನಮ್ಮ ಜೀವನದಲ್ಲಿ ಕಾರ್ಯಗಳು ನಡೆದಿದೆ. ಯೋಚನೆ ಮಾಡಿ ನೋಡಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಜೀವನದಲ್ಲಿ ಇಷ್ಟು ಇವತ್ತು ನಮಗೆ ಆಗಿದೆ ಅಂದ್ರೆ ಈ ರೂಲ್ಸ್, ನಿಯಮಗಳು ಫಾಲೋ ಮಾಡಿ ಹೋಗಿರುವುದಲ್ಲ, ದೇವರ ವಾಕ್ಯದಲ್ಲಿ ವಿಶ್ವಾಸವಿಡುವಾಗ ಅದರ ಮುಖಾಂತರ ನಮ್ಗೆ ಅದ್ಭುತ ನಡೆದಿದೆ, ನಮಗೆ ಪರಿವರ್ತನೆ ಉಂಟಾಗಿದೆ. ಇನ್ನು ಮುಂದೆ ನಾನು ಪಾಪ ಮಾಡಲ್ಲ, ಒಳ್ಳೆಯವನಾಗಿ ಜೀವಿಸ್ತೇನೆ, ದಿನೇ ದಿನೇ ದೇವರ ಪ್ರಸನ್ನತೆಯಲ್ಲಿ ನಾನು ತುಂಬಲ್ಪಡ್ತೀನಿ ಅಂತ ಹೇಳಿ ನಮಗೆ ಆಶೀರ್ವಾದಗಳು ಉಂಟಾಗಿರುವುದು ಅಲ್ಲಿಂದನೇ. ಅದರಿಂದ ಪ್ರಿಯರೇ, ಈ ವಾಕ್ಯಕ್ಕೆ ಶಕ್ತಿ ಇದೆ. ಈ ವಾಕ್ಯ ಎಲ್ಲಿದೆ? ಆ ಪರಮಪ್ರಸಾದ ಆ ರೊಟ್ಟಿಯಲ್ಲಿದೆ. ರೊಟ್ಟಿಯಲ್ಲಿ ಸ್ವಾಮಿ ಇದ್ದಾರೆ. ಅದನ್ನು ನಾವು ವಿಶ್ವಾಸಿಸುವಾಗ ಪ್ರಿಯರೇ, ನಿಜವಾಗಲೂ ನಾವು ನಿತ್ಯ ಜೀವನ ಪಡಿತೇವೆ. ಅನೇಕರಿಗೆ ಕಷ್ಟಕರ ದೇಶೀಯ ಈ ರೊಟ್ಟಿಯನ್ನು ಸ್ವೀಕರಿಸಿದ್ದವರು ಈ ಪ್ರಿಯರೇ, ಕೆಲವೊಮ್ಮೆ ವಾಕ್ಯಗಳನ್ನು ನಾವು ಕೇಳ್ತೀವಿ, ಚೆನ್ನಾಗಿದೆ, ತುಂಬಾ ಮನದಟ್ಟಾಗ್ತದೆ, ತುಂಬಾ ಪರಿವರ್ತನೆ ಉಂಟಾಗ್ತದೆ, ಏನೋ ನನಗೆ ಹೇಳ್ದಂಗೆ ಆಗ್ತದೆ. ಪ್ರಿಯರೇ, ಅದು ಅಲ್ಲಿಗೆ ಬಿಟ್ಟು ಬಿಡಬಾರದು. ಹೃದಯ ಪೂರ್ವಕವಾಗಿ ಯಾರು ದೇವರೊಂದಿಗೆ ಆ ಹೃದಯ ಪೂರ್ವಕವಾಗಿ ತಕ್ಕೊಂಡು ದೇವರೊಂದಿಗೆ ವಿಶ್ವಾಸವಿಟ್ಟು ನಡೆಯುವಾಗ ಪ್ರಿಯರೇ, ಖಂಡಿತವಾಗಲು ನಮ್ಗೆ ನಿತ್ಯ ಜೀವ ಉಂಟು. ಕೆಲವರು ಬರಕ್ಕೆ ಆಗೋದಿಲ್ಲ, ಹೋದವರು ಹಿಂತಿರುಗಕ್ಕಾಗೋದಿಲ್ಲ. ಕಾರಣ ಪರಮಪ್ರಸಾದ ರೊಟ್ಟಿಯಲ್ಲಿ ವಿಶ್ವಾಸವಿಲ್ಲ. ಪರಮಪ್ರಸಾದ ರೊಟ್ಟಿಯಲ್ಲಿ ವಿಶ್ವಾಸವಿಲ್ಲ. ನನಗಾಗಿ ಯೇಸು ತನ್ನ ದೇಹವನ್ನೇ ಈ ಭೂಲೋಕಕ್ಕೆ ಕೊಟ್ಟಿದ್ದಾರೆ, ತನ್ನ ರಕ್ತವನ್ನು ಸುರಿಸಿದ್ದಾರೆ, ನನ್ನೆಲ್ಲ ಪಾಪಗಳನ್ನು ಸಂಪೂರ್ಣ ಮಾಡಿದ್ದಾರೆ. ಯೇಸು ಹೇಳಿದರು ಶಿಷ್ಯರು ನೋಡಿ, ಅಯ್ಯೋ ಅಲ್ಪ ವಿಶ್ವಾಸಗಳು, ಇನ್ನೆಷ್ಟು ಕಾಲ ನಿಮ್ಮ ಜೊತೆಲಿ ನಾನಿರಲಿ, ನಾನು ನಿಮ್ಮ ಜೊತೆಲಿ ಇರುವುದಿಲ್ಲ. ಅಂದ್ರೆ ಅವ್ರು ಸುಮ್ಮನೆ ಹೋಗಿಲ್ಲ ಹೋಗುವಾಗ, ಅವ್ರು ಹೋಗೋಕ್ಕೂ ಮುಂಚಿತವಾಗಿ ನಮ್ಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ
ವಿವರವಾಗಿ ತೋರಿಸ್ಬಿಟ್ಟು ಹೋಗಿದ್ದಾರೆ. ಕೆಲವರಿಗೆ ವಿಶ್ವಾಸವಿಡೋಕ್ಕಾಗ್ಲಿಲ್ಲ. ಇದೆಲ್ಲ ಯಾರಿಗ್ ಬೇಕು? ಯಾರು ನಂಬ್ತಾರೆ? ನಮ್ಗೆಲ್ಲ ಸುಖ ಬೇಕು, ತಾತ್ಕಾಲಿಕ ನಡಿಬೇಕು. ಇವತ್ತು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಕಾರ್ಯ ಆಗ್ಬೇಕು, ಅದ್ಭುತ ನಡಿಬೇಕು. ಪ್ರಿಯರೇ, ತಾಳ್ಮೆಯಿಂದ ಕಾಯ್ಬೇಕು. ಕೆಲವು ವಿಷಯಗಳನ್ನ, ಕೆಲವು ಕಾರ್ಯಗಳನ್ನ ತಾಳ್ಮೆಯಿಂದ ಕಾಯ್ಬೇಕು. ಇವತ್ತು ತಾಳ್ಮೆ ಕಳ್ಕೊಂಡ್ಬಿಟ್ಟಿದೆ. ಹೇಳಿದ ತಕ್ಷಣ ಸಿಗ್ಬೇಕು. ನೋಡಿ, ಜೀವನದಲ್ಲಿ ನೋಡ್ಬೇಕಾದ್ರೆ ಕಳೆದ ದಿನಗಳಲ್ಲಿ ನಮ್ಗೆಲ್ಲ ಮಕ್ಕಳು, ನಮ್ಮ ಮಕ್ಕಳು ನಮ್ಮ ಕೈಗೆ ಕಂಟ್ರೋಲ್ ಇಲ್ಲ. ನಮ್ಮ ಮಕ್ಕಳು ನಮ್ಮ ಕಂಟ್ರೋಲ್ ಇಲ್ಲ. ಕಾರಣ ಏನಂದ್ರೆ ಅವ್ರಿಗೆ ಕಷ್ಟ ಅಂತ ಏನು ಗೊತ್ತಿಲ್ಲ, ಕಠಿಣ ಅಂತ ಹೇಳೋದು ಗೊತ್ತಿಲ್ಲ. ಪ್ರಿಯರೇ, ಮಕ್ಕಳಿಗೆ ಕಷ್ಟವನ್ನು ಕೊಡದೇ ಇದ್ದಾಗ ಅವ್ರು ಬರುವ ದಿನಗಳಲ್ಲಿ ನಮ್ಮ ಕಂಟ್ರೋಲ್ ಸಿಕ್ಕಲ್ಲ. ಅವರು ಒಂದು ಬಟ್ಟೆ ತಕೊಳ್ಬೇಕಾದ್ರೂ ಕೇಳಿದ ತಕ್ಷಣ ತಗೊಂಡು ಕೊಟ್ಬಿಡ್ತೀವಿ. ನಮ್ಗೆಲ್ಲ ಆವಾಗೆಲ್ಲ ಒಂದು ಬಟ್ಟೆ ಬೇಕಂದ್ರೆ ಒಂದು ಕ್ರಿಸ್ಮಸ್ ಬರ್ಬೇಕು. ನಂಗೆಲ್ಲ ಜ್ಞಾಪಕ ಇದೆ, ಚಿಕ್ಕ ಮಗುವಾಗಿರ್ಬೇಕಾದ್ರೆ ಬಟ್ಟೆ ಹಾಕೊಳ್ಳೋದು ಕೂಡ ಸರಿಯಾಗಿ ಸಿಗ್ತಿರ್ಲಿಲ್ಲ. ಯಾವತ್ತಾದ್ರೂ ನಮ್ ತಂದೆ ಒಂದು ಚಿಕ್ಕದು ಒಂದು ಬಟ್ಟೆ ತಂದು ಕೊಟ್ರೆ, ವಸ್ತು ಬಟ್ಟೆ ತಂದು ಕೊಟ್ರೆ ಖುಷಿ. ಆ ತಗೊಂಡೋಗಿ ಬೇರೆ ಹತ್ರ ಎಲ್ಲ ತೋರ್ಸ್ಕೊಂಡ್ ಬಿಡ್ತಾ ಇದೆ, ನೋಡಿ ನಮ್ಮ ಅಪ್ಪ ಬಟ್ಟೆ ತಗೊಟ್ಟಿದ್ದಾರೆ. ಕಾರಣ ಅಂದ್ರೆ ನಮ್ ತಂದೆ ಕಷ್ಟ ತೋರ್ಸ್ಕೊಡ್ತಾರೆ, ಕಠಿಣವನ್ನು ತೋರ್ಸ್ಕೊಡ್ತಾ ಇದ್ರು. ಆ ಒಂದು ಎಷ್ಟು ಕಷ್ಟಪಟ್ಟು ನಮಗೆ ಕೊಡ್ತಾ ಇದ್ದಾರೆ ಅಂತ ಅರಿವು ಬರ್ತಾ ಇತ್ತು. ಅದರಲ್ಲಿ ಖುಷಿ ಆಗ್ತಾ ಇತ್ತು. ಇವತ್ತು ನೋಡಿ, ಇವತ್ತು ಬೇಕು ಮಕ್ಕಳಿಗೆ ಬಟ್ಟೆ ಅಂದ್ರೆ ದಿನೇ ಬಟ್ಟೆಗಳು ಬೇಕಾದ್ರೆ ವಾರಕ್ಕೆ ಒಂದು ಬಟ್ಟೆ. ನನ್ ಮಗ ಹೋದ ವಾರ ಫೋನ್ ಮಾಡಿದ, ಅಪ್ಪ 2 ಜೊತೆ ಬಟ್ಟೆ ಬೇಕು ಅಂತ. ಬಂದ, ಕರ್ಕೊಂಡು ಹೋದೆ. ನೋಡಪ್ಪ, ನನ್ಗೆ ತುಂಬಾ ಕಷ್ಟ ಇದೆ, ಈ ವಾರ ದುಡ್ಡಿಲ್ಲ, ಒಂದ್ ಜೊತೆ ತಗೋ, ಇನ್ನೊಂದ್ ಜೊತೆ ಸ್ವಲ್ಪ ಇನ್ನೂ ದುಡ್ಡು ಬದಲು ತಕ್ಕೊಡ್ತೀನಿ ಅಂತ ಹೇಳಿ. ಯಾಕಪ್ಪ ಅಂತ, ಇಲ್ಲ ಈ ವರ್ಷ ಸ್ವಲ್ಪ ಕಷ್ಟ ಇದೆ, ಪ್ರಾಬ್ಲಮ್ ಇದೆ. ಏನಾಗಿದೆ ಅಂದ್ರೆ ಮಕ್ಕಳಿಗೆ ನಾವೊಂದು ಕಷ್ಟವನ್ನು, ಕಠಿಣವನ್ನು ಕೊಡ್ತಾ ಇಲ್ಲ ನಾವು. ನಾನು ಕಠಿಣ ಅನುಭವಿಸಿ ಸಾಕು, ನನ್ನ ಮಗ ಚೆನ್ನಾಗಿರ್ಬೇಕು. ಆದ್ರೆ ಒಂದ್ ಹೇಳ್ತೀನಿ ಪ್ರಿಯರೇ, ಬರುವ ದಿನಗಳಲ್ಲಿ ಮಕ್ಕಳಿಗೆ ಕಷ್ಟ ಗೊತ್ತಿಲ್ಲ ಅಂದ್ರೆ ಮಕ್ಕಳ ಕೈ ಅವ್ರದ್ದು ಸ್ಟೈಲ್, ಪ್ರಾರ್ಥನಾ ಆಧ್ಯಾತ್ಮಿಕವಾದ ಕಾರ್ಯಗಳನ್ನೇ ಅವರಲ್ಲಿ ಬರೋದಕ್ಕೆ ಕಷ್ಟವಾಗ್ತದೆ. ನಮ್ಮ ಒಂದು ಕಷ್ಟ, ನಮ್ಮ ಒಂದು ಪಡುವಂತ ಕಾರ್ಯಗಳು ಮಕ್ಕಳಿಗೆ ಅರ್ಥ ಆದಾಗ ಮಾತ್ರ ನಾವು ಇವತ್ತು ನಿಂತಿದೀವಿ ಅಂದ್ರೆ ನಮ್ಗೆ ಅರಿವು ಸಿಕ್ಕಿದೆ. ಆಗ ಕಷ್ಟ ಅಂದ್ರೆ ಏನಂತ ಗೊತ್ತಿದೆ. ನಮ್ ತಂದೆ ಪಟ್ಟ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇದೆ. ಎಷ್ಟೆಲ್ಲಾ ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲಹಿದ್ರು, ಕಠಿಣವನ್ನು ತೋರ್ಸ್ಕೊಟ್ರು. ಅದು ಪ್ರಿಯರೇ ಮಕ್ಕಳಿಗೆ ಅರ್ಥವಾಗ್ಬೇಕು. ಮಕ್ಕಳಿಗೆ ಅರ್ಥ ಆದಾಗ ಮಾತ್ರ ಅವರು ಆಧ್ಯಾತ್ಮಿಕ ಬೆಳಲು ಸಾಧ್ಯ. ಸ್ವಲ್ಪ ಸಡನ್ ಆಗಿ ತೆಗೆದು ಕೊಡಬಾರ್ದು. ಮಕ್ಕಳನ್ನ ಹೋಗುವ ದಾರಿಗಳು, ನಾನು ಮಾಡುವಂತ ಕೆಲಸ ನೋಡಿ, ಇಷ್ಟು ಕಷ್ಟಪಟ್ಟೆ, ಆಗ ನಾನು ಇಷ್ಟು ಕಷ್ಟಪಟ್ಟೆ, ಈಗ ನಾನು ಇಷ್ಟೂ ಕಷ್ಟಪಡ್ತಾ ಇದ್ದೀನಿ, ಇಷ್ಟು ವರಮಾನ ಬರ್ತಾ ಇದೆ. ನಮ್ಮ ಕುಟುಂಬದಲ್ಲಿ ಆದ್ರೂ ಮಕ್ಕಳಿಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಮಕ್ಳಿಗೆ ಗೊತ್ತಾಗ್ಬೇಕು. ನಾನು ನೋಡಿ ಮೊದಲಿಂದ ನಾನು ಹಿಂಗ್ ಬೆಳೆದೆ, ಈಗ ಇಷ್ಟು ವರಮಾನ ಬರ್ತಾ ಇದೆ, ಇದು ತೋರಿಸ್ಕೊಟ್ರೆ ಮಕ್ಕಳಿಗೆ ಅರಿವು ಭರೋಸ. ನಮ್ಮ ಕಷ್ಟ ಎಲ್ಲ ಮುಚ್ಚಿಬಿಟ್ಟು ನಾನ್ ಕೊಡೋದು ಕಷ್ಟ ನನ್ನ ಮಕ್ಳಿಗಾಗಿ ಹೇಳ್ಬೇಕಂತಿಲ್ಲ. ಅವ್ರು ಕೇಳಿದ ತಕ್ಷಣ ಖುಷಿಯಾಗಿ ಒಂದೊಂದು ಕೊಟ್ಬಿಟ್ರೆ, ಪ್ರಿಯರೇ, ಈ ಪ್ರಪಂಚ ಸುಖಭೋಗದಲ್ಲಿ ಮುಳುಗೋಗಿದೆ. ಈ ಪ್ರಪಂಚ ಅನೇಕ ರೀತಿಯಲ್ಲಿ ತಾತ್ಕಾಲಿಕ ವಿಷಯಗಳಿಗೆ ಮುಗಿದು ಹೋಗಿದೆ. ಪ್ರಿಯರೇ, ಒಂದು ಹೇಳ್ತೀನಿ, ಇದರಲ್ಲಿ ಹಿಂದಿರುಗಿ ಹೋದ್ರೆ ಆಧ್ಯಾತ್ಮಿಕವಾಗಿ ಹಿಂತಿರುಗಿ ಬರೋದು ತುಂಬಾ ಕಷ್ಟವಾಗ್ತದೆ. ಅದರಿಂದ ಕಠಿಣವಾದಗಳು ಯಾವುವು? ಯೇಸುವಿನ ವಾಕ್ಯವನ್ನು, ಯೇಸುವಿನ ಹಿಂಬಾಲಿಸುವುದು, ಇದು ಕಠಿಣ. ಯೇಸುವಿನಲ್ಲಿ ವಿಶ್ವಾಸ, ನಂಬಿಕೆ ಇಡುವುದು, ರೊಟ್ಟಿಯಲ್ಲಿ ವಿಶ್ವಾಸವಿಡುವುದು, ಇದು ಕೆಲವರಿಗೆ, ಎಲ್ಲರಿಗೆಲ್ಲ, ನಾನು ಎಲ್ರನ್ನೂ ಹೇಳ್ತಾ ಇಲ್ಲ, ಕೆಲವರಿಗೆ ಈ ಭಾವನೆಯಲ್ಲಿರುವವರು ಹೋದರೆ ಹಿಂತಿರುಗಿ ಬರೋದಿಲ್ಲ, ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ನಂಬಿಕೆ ಆ ಯೇಸುವಿನ. ಇನ್ನು ಕರೆಂಟ್ ಹೋಗಿದೆ ಇಲ್ಲಿ. ಯೋವಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ ಆಯ್ತಲ್ಲ. 1 ಯೋವಾನ 2ನೇ ಅಧ್ಯಾಯ 1, 2, 3. 1 ಯೋವಾನ 2ನೇ ಅಧ್ಯಾಯ 1ರಿಂದ ಓದೋಣ. ಪ್ರಿಯ ಮಕ್ಕಳೇ, ನೀವು ಪಾಪ ಮಾಡಬಾರದೆಂದೇ ನಾನಿದನ್ನು ನಿಮಗೆ ಬರೆಯುತ್ತಿದ್ದೇನೆ. ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೇ ಆದರೆ
ನಮ್ಮ ಪರವಾಗಿ ಪಿತನ ಬಳಿಯಲ್ಲಿ ಭಿನ್ನಯಿಸಲು ಒಬ್ಬರಿದ್ದಾರೆ, ಹಾ. ಅವರೇ ಸತ್ಯ ಸ್ವರೂಪರಾದ ಯೇಸು ಕ್ರಿಸ್ತರು. ಮುಂದುವರಿಸಬೇಕಾ ಬ್ರದರ್? ಓದಿ ಓದಿ. ಅವರೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ. ಹ್ಮ್. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ. ಹ್ಮ್. ಓದಿ, ಮುಂದೆ ಓದಿ. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅವರಿಂದಲೇ ಅವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನಡೆದರೆ ಅವರಿಂದಲೇ ಅವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ. ದೇವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ. ಯಾವುದು ದೇವರ ಆಜ್ಞೆ? ನೀವು ರೊಟ್ಟಿಯನ್ನು ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ, ಇದನ್ನು ಭುಜಿಸುವನು ಚಿರಕಾಲ ಬಾಳುತ್ತಾನೆ. ಅದು ಅಷ್ಟು ಮಾತ್ರವಲ್ಲ, ನಿತ್ಯ ಜೀವ ಅವನಲ್ಲಿ ಇರುತ್ತದೆ. ಇದು ಯೇಸು ಸ್ವಾಮಿ ಕೊಡುವ ಆಜ್ಞೆ. ಇದನ್ನು ಪರಿಪಾಲಿಸಿದರೆ ನಾವ್ ಹೇಗಾಗ್ತೀವಿ? ನಮಗೆ ಆ ಅರಿವಿದೆ ಎಂಬುದು ನಮಗೆ ಇಲ್ಲೇ ಗೊತ್ತಾಗುತ್ತೆ. ಈ ಆಜ್ಞೆಯನ್ನು ಯಾವಾಗ ನಾವು ಪರಿಪಾಲಿಸಿದಲ್ವೋ ಪ್ರಿಯರೇ, ನಮ್ಮ ಮಾರ್ಗವನ್ನೇ ಬೇರೆ ಆಗುತ್ತೆ. ಕೆಲವುದಕ್ಕೆ ಆಗೋದಿಲ್ಲ. ನಾವು ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ ತಗೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಹ್ಮ್. ಇವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಹ್ಮ್. ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಹ್ಮ್. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ನೋಡಿ, ಯೇಸು ಸುಮ್ಮನೆ ಬಿಟ್ಟಿಲ್ಲ. ನಾನು ಹೋಗುವಾಗ ನಾನು ಪಿತನನ್ನು ಕೇಳಿಕೊಳ್ತೇನೆ, ಪಿತನು ಅವರು ನಿಮಗೊಬ್ಬ ಪೋಷಕರನ್ನು ಕೊಡುವರು, ಅವರು ನಿಮ್ಮಲ್ಲಿ ಯಾವಾಗ್ಲೂ ಇರುವರು. ನೋಡಿ, ಯೇಸು ಸ್ವಾಮಿ ಸ್ವಲ್ಪ ಹೋಗುವಾಗ ಸ್ವಲ್ಪ ಅವ್ರ ಜೊತೆಲಿ ಇದ್ರು, ಆದ್ರೆ ಇಲ್ಲಿ ಪವಿತ್ರಾತ್ಮನೇ ನಮಗೆ ಕೊಡು. ಈ ಪವಿತ್ರಾತ್ಮ ಯಾವಾಗ? ಬರೀ ಈಗ ಬಂದು ಹಿಂಗೆ ಹೊಂಟೋಗೋದಿಲ್ಲ. ಪ್ರತಿ ಕ್ಷಣದಲ್ಲೂ ಮನ್ಗುವಾಗ, ಹೋಗುವಾಗ, ಕೆಲಸ ಮಾಡುವಾಗ ನೋಡಿ, ಯೇಸು ಎಷ್ಟೊಂದು ಕಾರ್ಯಗಳು ಮಾಡಿದ್ದಾರೆ. ಯಾವಾಗ ನಾವು ಅವರ ಆಜ್ಞೆಗಳನ್ನು ನಡಿತೀವೋ, ಯಾವಾಗ ನಾವು ಆಜ್ಞೆಯಲ್ಲಿ ವಿಶ್ವಾಸವಿಡ್ತೀವೋ, ಅವರು ಸುಮ್ಮನೆ ಇರೋದಿಲ್ಲ, ನಿಮ್ಮನ್ನ ಅನಾಥನಾಗಿ ಬಿಡುವುದಿಲ್ಲ. ನಿಮಗೊಬ್ಬ ಪೋಷಕರನ್ನು ಕೊಡ್ತೇನೆ, ಇವರು ಯಾವಾಗಲೂ ನಿಮ್ಮ ಸಂಗಡ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ. ಮುಂದುವರಿಸುವ ವಚನ ಓದಿ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಸಾಕು. ಲೋಕ ಇವರನ್ನು ಬರಮಾಡಿ. ಅದು ಲೋಕ ಎಲ್ಲಿದೆ? ಲೋಕ ಎಲ್ಲಿದೆ? ಪ್ರಿಯ, ಲೋಕ ನಮ್ಮೊಳಗೆ ಇದೆ. ಲೋಕ ನಮ್ಮೊಳಗೆ ಇದೆ. ಲೋಕ ನೋಡಿ, ಯಾವಾಗ ಒಂದು ಮನುಷ್ಯ ಲೋಕದಲ್ಲಿ ಮುಳುಗು ಹೋಗ್ತಾನೋ, ಈ ಪವಿತ್ರಾತ್ಮ ಜ್ಞಾನ ಕಮ್ಮಿ ಆಗುತ್ತೆ. ಲೋಕ ಇವರನ್ನು ಬರಮಾಡಿಕೊಳ್ಳುವುದಿಲ್ಲ. ತುಂಬಾ ಸೀರಿಯಸ್ ತಗೊಳ್ಬೇಕು. ಮೊದಲನೇ ವಚನ ಬೇರೆಯವರಿಗೆ ಹೇಳಿದಾಗೆ ತಗೊಳ್ಬಾರ್ದು. ಈಗ ನನ್ನ ಆತ್ಮವನ್ನು ನಾವು ಪರಿಶೋಧಿಸಿ ನೋಡುವಾಗ, ಪವಿತ್ರಾತ್ಮನ್ನು ಸ್ವೀಕರಿಸಬೇಕಾದ್ರೆ ನಾನು ಯೇಸುವಿನ ಆಜ್ಞೆಗಳಲ್ಲಿ ಪರಿಪಾಲಿಸ್ತಾನೆ ಇರ್ಬೇಕು, ಪ್ರತಿದಿನ, ಪ್ರತಿ ಕ್ಷಣ. ಆಗ ಈ ಪವಿತ್ರಾತ್ಮ ನನ್ನೊಳಗೆ ಕ್ರಿಯೆ ಮಾಡ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಈ ಲೋಕ ವ್ಯವಹಾರ, ಲೋಕದ ಕಾರ್ಯಗಳು, ತಾತ್ಕಾಲಿಕವಾದ ಕಾರ್ಯಗಳು, ಕಣ್ಣಿನಿಂದ ಮಾಡುವಂತ ಕಾರ್ಯಗಳು, ಸುಖಭೋಗಗಳು, ಅನೇಕ ವಿಷಯಗಳಿದೆ ಲೋಕದಲ್ಲಿ. ಮೊಬೈಲ್ ತಗೊಳ್ಳಿ, ನಿಜವಾಗ್ಲೂ ಹೇಳ್ತೀನಿ ಪ್ರಿಯರೇ, ಈ ಮೊಬೈಲ್ ಬಂದ ಮೇಲೆ ತುಂಬಾ ಆಧ್ಯಾತ್ಮಿಕವಾಗಿ ಕಾರ್ಯಗಳು ನಷ್ಟವಾಗ್ತಾ ಇದೆ. ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೆ, ಏನೋ ಸ್ವಲ್ಪ ಒಂಚೂರು ನೋಡಿದ್ರೆ ಸಾಕು, ಅವತ್ತು ಪ್ರಾರ್ಥನೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತದೆ. ಲೋಕದ ಕಾರ್ಯಗಳು, ಕೆಲವೊಮ್ಮೆ ಲೋಕದ ಕಾರ್ಯಗಳು. ಈ ಲೋಕ ಈ ಪವಿತ್ರಾತ್ಮರನ್ನ ಬರಮಾಡಿಕೊಳ್ಳೋದಿಲ್ಲ, ಪವಿತ್ರಾತ್ಮರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಈ ತಾತ್ಕಾಲಿಕವಾದ ವಿಷಯಗಳೆಲ್ಲ ಪ್ರಿಯರೇ ನಮ್ಮನ್ನು ನಿತ್ಯ ಜೀವಿಗೆ ಕರ್ಕೊಂಡು ಹೋಗುದಿಲ್ಲ. ಯಾಕೆಂದ್ರೆ ಇದು ಪವಿತ್ರಾತ್ಮರಿಗೆ ಅದಕ್ಕೆ ಗೊತ್ತಿಲ್ಲ, ಪವಿತ್ರಾತ್ಮರ ಅರಿವು ಅದಕ್ಕಿಲ್ಲ. ಲೋಕ ಅದನ್ನು ಒಪ್ಪೋದಿಲ್ಲ. ನಾವು ಚಿಂತಿಸಿ ನೋಡೋಣ. ನಿಜವಾಗಲೂ ದೇವರ ಆಜ್ಞೆಗಳನ್ನು ಪಾಲಿಸುವವರು, ದೇವರ ಕಾರ್ಯಗಳಲ್ಲಿ ಇರುವವರು, ಪವಿತ್ರಾತ್ಮರವರ ಜೊತೆಯಲ್ಲಿ ಇರ್ತಾರೆ. ಇದೇ ಮಾರ್ಗ ಯೆಸಾಯನ ಗ್ರಂಥದಲ್ಲಿದೆ. ನೀವು ಕಳೆದ ದಿನಗಳಲ್ಲಿ
ಕಷ್ಟಗಳನ್ನ, ನೋವುಗಳನ್ನ ತಿಂದಿದ್ದೀರಾ. ಆದ್ರೆ ಈಗ ನಿಮ್ಮ ಪೋಷಕರು ಮರೆಯಾಗಿರುವುದಿಲ್ಲ. ಈಗ ನಿಮ್ಮ ಕಣ್ಣು ಮುಂದೆ ಅವರು ಕಾಣುವರು. ನೀವು ಪ್ರಾರ್ಥನೆ ಮಾಡಿದಾಗ ಇದೋ ನಾನು ಆಳಿಸಿದ್ದೀನಿ ಎಂಬ ಉತ್ತರ ನಿಮ್ಗೆ ಸಿಕ್ಕುತ್ತೆ. ಯಾವ ದೇವರ ಮಕ್ಕಳು ಈ ಆಜ್ಞೆಗಳನ್ನು, ಈ ಕಷ್ಟಗಳನ್ನು, ದೇವರನ್ನ ಆ ವಿಶ್ವಾಸನ ಹೋಗುವಾಗ ದೇವರೇನ್ ಮಾಡ್ತಾರೆ? ಪವಿತ್ರಾತ್ಮರನ್ನು ಕಳಿಸಿಕೊಡ್ತಾರೆ. ಯೇಸುವಿನ ಪವಿತ್ರಾತ್ಮನ ಕಳಿಸಿಕೊಡ್ತಾರೆ. ಈ ಪವಿತ್ರಾತ್ಮರು ಸದಾ ನಮ್ಮ ಜೊತೆಲಿ ಇರ್ತಾರೆ. ನಾವು ಪಡುವ ಈ ಕಷ್ಟಗಳ ಮಧ್ಯೆ ಈ ಪೋಷಕರು ನಮಗೆ ಕಣ್ಣು ಮುಂದೆ ಕಾಣ್ತಾರೆ. ಅದು ಮಾತ್ರವಲ್ಲ, ನಮ್ಗೆ ಬೇಗನೆ ಉತ್ತರ ಸಿಗುತ್ತಂತೆ. ಇದೋ ನಾನು ನಿನ್ನ ಮೊರೆಯನ್ನು ಆಲಿಸ್ತೀನಿ. ಮೊದಲು ಇದ್ದ ಕಷ್ಟಗಳು ಈಗ ನಿಮ್ ಜೀವನದಲ್ಲಿ ಇರೋದಿಲ್ಲ. ಮೊದಲಿದಂತ ನೋವುಗಳು, ಮೊದಲಿದಂತ ಸಹನೆಗಳು ಈಗ ನಿನ್ನ ಜೀವನದಲ್ಲಿ ಬರೋದಿಲ್ಲ. ಕಾರಣ ಈ ಆಜ್ಞೆಗಳನ್ನು ಅನುಸರಿಸುವುದು ತುಂಬಾ ಕಷ್ಟನೇ. ಹೇಳೋದು ಸುಲಭ. ಈ ಪವಿತ್ರಾತ್ಮರು ಬರುವಾಗ, ಈ ಪವಿತ್ರಾತ್ಮ ನಮ್ಮಲ್ಲಿ ಇರುವಾಗ ಪ್ರಿಯರೇ, ನಮಗೆ ಗೊತ್ತು, ಸುಲಭವಾಗಿ ಎಲ್ಲ ಕಾರ್ಯಗಳನ್ನು ಅವರೇ ನಮ್ಮ ಪರವಾಗಿ ಭಿನ್ನಯಿಸ್ತಾರೆ. ಪ್ರಿಯರೇ, ಈ ಪವಿತ್ರಾತ್ಮರು ಸದಾ ನಮ್ಮ ಜೊತೆಲಿದ್ದಾಗ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ದಾರಿ ಹೋಗ್ಬೇಕು, ಇದೇ ಬಾರಬೇಕು, ಇವತ್ತು ಈ ಕೆಲಸ ಮಾಡು, ಇವತ್ತು ಈ ಕಾರ್ಯ ಮಾಡು. ಪ್ರಿಯರೇ, ಈ ಕಾರ್ಯವನ್ನು ಈ ಪವಿತ್ರಾತ್ಮ ಮಾಡ್ತಾರೆ. ನಾವು ಚಿಂತಿಸೋಣ. ನಾವು ಲೋಕದಲ್ಲಿದ್ದೀವ. ದಿನೇ ದಿನೇ ನಾವು ವಾಕ್ಯವನ್ನು ಕೇಳ್ತಾ ಇದ್ದೀವಿ. ದಿನೇ ದಿನೇ ನಾವು ಒಂದೊಂದು ದಿನಗಳ ಒಂದು ವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೀವಿ. ಆ ಆಳವಾದ ಆ ವಿಶ್ವಾಸ ನಮ್ಮಲ್ಲಿ ಬೇರು ಹೋಗ್ತಾ ಇದೆಯಾ? ಯೇಸುವಿನ ಆ ಒಂದು ಜೀವ ಕೊಡುವ ವಾಕ್ಯದಲ್ಲಿ ನಾನು ನೆಲೆ ನಿಲ್ತಾ ಇದ್ದೀನಾ? ನಮ್ಮ ಆ ಆತ್ಮವನ್ನು ಪರಿಶೀಲ ಇಲ್ಲಿ ಇದ್ದುಕೊಂಡು ನಾವಿಲ್ಲಿ ಸ್ವಲ್ಪ ಚೆನ್ನಾಗಿ ಕೇಳ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಮೊಬೈಲ್ ನೋಡುವುದರಲ್ಲಿ, ತಾತ್ಕಾಲಿಕ ವಿಷಯಗಳಲ್ಲಿ ಅಥವಾ ಸುಖಭೋಗಗಳಲ್ಲಿ ಸ್ವಲ್ಪ ನಾವು ತಲ್ಲೀನರಾಗ್ಬಿಟ್ರೆ ಪ್ರಿಯರೇ, ಇದಕ್ಕಿಂತ ಪಾಪ ಬೇರೆ ಯಾವುದೇ ಇಲ್ಲ. ಇದಕ್ಕಿಂತ ಯಾಕಂದ್ರೆ ಗೊತ್ತಿದ್ದು ಅನೇಕ ಬಾರಿ ನನಗೆ ವೇದನೆ ಆಗ್ತಾ ಇದ್ದಂದ್ರೆ, ತುಂಬಾ ಮನ ವೇದನೆ ಆಗ್ತಾ ಇದ್ರೆ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀನಲ್ಲ, ತುಂಬಾ ಮನವೇದನೆ. ಗೊತ್ತಿದ್ದು ಇವತ್ತು ಈ ಕಾರ್ಯ ಮಾಡ್ಬೇಕು, ಇವತ್ತು ಯೋಚನೆ ಕಾರ್ಯ ಮಾಡ್ಬೇಕು ಅಂತ ನನಗೆ ಗೊತ್ತಿದ್ರು ಕೆಲವು ಸಮಯದಲ್ಲಿ ಮಾಡಕ್ಕಾಗದಿದ್ರೆ ಪ್ರಿಯರೇ, ಈ ದಿನ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು, ಚಿಂತಿಸ್ಬೇಕು, ಒಂದು ತೀರ್ಮಾನ ತಗೊಳ್ಕೊಳ್ಬೇಕು. ಪವಿತ್ರಾತ್ಮರ ಪಂಚಾಶತ್ ಮನೆ ಇಟ್ಟಿದ್ದಿಲ್ಲ, ಹಾಗೆ ಯೋಚನೆ ಮಾಡಿ ಬರುವ ದಿನಗಳಲ್ಲಿ ನಮ್ದೊಂದು ತೀರ್ಮಾನ, ಒಂದು ಒಳ್ಳೆ ತೀರ್ಮಾನ ಆಗ್ಬೇಕು. ಒಂದ್ ಹೇಳ್ತೀನಿ, ನಾವು ಹಿಂತಿರುಗಿ ಬರುವವರು. ಒಂದ್ಸತಿ ಹೋದ್ಮೇಲೆ ಬರಕ್ಕಾಗದೇ ಇರೋ ವ್ಯಕ್ತಿಗಳು ನಾವಿಲ್ಲ, ನಮ್ಮ ಗ್ರೂಪಲ್ಲಿ ಯಾರು ಇಲ್ಲ ಅಂತ ನಾನು ಹೇಳ್ತೀನಿ. ಹಿಂತಿರುಗಿ ಬರ್ತೀವಿ, ಹೆಸರಲ್ಲಿ ವಿಶ್ವಾಸ ಬಿಡ್ತೀವಿ, ನಿತ್ಯ ಜೀವ ಸಿಕ್ಕುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು, ಆದ್ರೆ ಖಂಡಿತವಾಗ್ಲು ನಮಗಾಗಿ ಭಿನ್ನಯಿಸಿದ ದೇವನು, ನಮಗಾಗಿ ಪ್ರಾರ್ಥಿಸಿದ ಸದಾ ನಮ್ಮನ್ನು ಕೈ ಬಿಡುವುದಿಲ್ಲ. ಪರಲೋಕದಲ್ಲಿ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮ್ಮ ಒಬ್ಬೊಬ್ಬರಿಗಾಗಿ ಇವಾಗಲೂ ಪ್ರಾರ್ಥಿಸ್ತಾ ಇದ್ದಾರೆ. ಪವಿತ್ರಾತ್ಮರು ಸದಾ ನಮ್ಮೊಂದಿಗಿರ್ತಾರೆ. ಬರುವ ದಿನಗಳಲ್ಲಿ ಹೊಸ ಅಭಿಷೇಕವನ್ನು, ಹೊಸ ಕಾರ್ಯಗಳನ್ನು ದೇವರು ನಮ್ಮನ್ನು ಮಾಡಲೆಂದು ಇದನ್ನು ವಿಶೇಷವಾಗಿ ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ದಯಮಯ ದೇವರು ವಿಶೇಷವಾಗಿ ನಮ್ಮ ಕುಟುಂಬವನ್ನು, ಇಲ್ಲಿ ಬಂದಿರುವ ನಮ್ಮ ಜೀವನದಲ್ಲಿರುವ ಎಲ್ಲರನ್ನು ದೇವರು ಆಶೀರ್ವದಿಸಲಿ. ಪವಿತ್ರಾತ್ಮರು ದಿನೇ ದಿನೇ ನಮ್ಮನ್ನು ಹೊಸ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಿ. ನಮ್ಮಲ್ಲಿರುವಂತಹ ಬಲಹೀನತೆಗಳನ್ನ, ಪಾಪಗಳನ್ನ ಚಿಂತನೆ ಮುಖಾಂತರ, ಆಲೋಚನೆ ಮುಖಾಂತರ, ಕ್ರಿಯೆಗಳ ಮುಖಾಂತರ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟು ದೇವರ ವಾಕ್ಯದ ಕಡೆ, ತೀರ್ಮಾನ ಕಡೆ ನಾವು ತೆಗೆದುಕೊಳ್ಳುವ ಒಂದೊಂದು ಯೋಜನೆಗಳು ದೇವರ ಚಿತ್ತಕ್ಕಿರಲಿ. ಏಕೆಂದ್ರೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವವರು ಪವಿತ್ರಾತ್ಮರು ಮಾತ್ರ. ಸದಾ ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಪ್ರಾರ್ಥನೆ ಮೇಲೆ ಹೊಸ ನೂತನ ಅಭಿಷೇಕ ಇದೆಯೆಂದು ಒಪ್ಪಿಸಿಕೊಡುತ್ತಾ ಈ ಸಮಯದಲ್ಲಿ ಸಂಪೂರ್ಣವಾಗಿ ತಾಯಿ ಮರಿಯಲ್ಲ ಮಧ್ಯಸ್ಥದಲ್ಲಿ ನಮ್ಮ ಒಂದು ಸೇವೆಗಳನ್ನು ತೆಗೆದುಕೊಳ್ಳುವಂತ ತೀರ್ಮಾನಗಳನ್ನು ದೇವರ ಚಿತ್ತಕ್ಕೆ ಬರಲೆಂದು ಒಪ್ಪಿಸಿಕೊಂಡು ನಾವು ಪ್ರಾರ್ಥಿಸೋಣ. ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ದೇವ ಮಾತೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯ ಪ್ರಾರ್ಥಿಸಿರಿ. ಆಮೆನ್. 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 ಪ್ರೈಸ್ ದಿ ಲಾರ್ಡ್. ನನಗೆ ಇತ್ತು ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ಲಾರ್ಡ್ ಸರ್. ಪ್ರಿಯರೇ, ಇವತ್ತು ನಮಗೆ ನಮ್ಮ ಸಹೋದರ ಪಿರಿನಾಯಗಮ್ ಅವರು
ಕರೆಕ್ಟ್ ಆಗಿ 30 ನಿಮಿಷಗಳ ಕಾಲ ಒಂದು ವಚನವನ್ನ ನೀಡಿದ್ದಾರೆ. ಆದ್ರೆ ಅವರು ತಗೊಂಡಂತ ಒಂದು ಥೀಮ್, ಯಾವುದು ಸುಲಭವಾದುದು, ಯಾವುದು ಕಷ್ಟಕರವಾದುದು. ಸುಲಭವಾದುದು ಯಾವುದು ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಕೊಂಡೊಯ್ಯುವುದಿಲ್ಲ. ಅದೇ ರೀತಿ ಯಾವುದು ಕಷ್ಟಕರವಾಗಿಯೋ ಅವುಗಳನ್ನು ನಾವು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಸೊ ಇದಕ್ಕೆ ಯೋಹಾನ ಶುಭ ಸಂದೇಶ 6:66 ತೆಗೆದುಕೊಂಡು, ಸೊ ಅಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನು ಆಲಿಸಿದ ಅವರ ಹಿಂಬಾಲಕರಲ್ಲಿ ಹಲವರು ಇದು ಬಹಳ ಕಠಿಣ, ಕಷ್ಟಕರ, ಯಾರು ಇದನ್ನ ಅನುಸರಿಸಲಿಕ್ಕೆ ಸಾಧ್ಯ ಅಂತೇಳಿ ಬಿಟ್ಟು ಹೋದವರು ಮತ್ತೆ ಹಿಂದಿರುಗಿ ಬರಲಿಲ್ಲ. ಹಾಗೆ ಗಲಾತ್ಯ 3:4 ಇದರಲ್ಲಿ ಕೂಡ ಅವರು ತಕೊಂಡು ಜೀವನದಲ್ಲಿ ಕಷ್ಟಕರವಾದದ್ದು ಯಾವುದು, ಸೊ ಈ ಕಷ್ಟಕರವಾದದ್ದೇ ನಮ್ಮನ್ನ ಸ್ವರ್ಗ ಸಾಮ್ರಾಜ್ಯಕ್ಕೆ ಕೊಂಡೊಯ್ಯುವುದು, ಯಾವುದು ಸುಲಭ ಅಲ್ಲ. ಅಂದ್ರೆ ಇವತ್ತು ನಮ್ಮ ಮಕ್ಕಳನ್ನ ಉದಾಹರಣೆ ತಕೊಂಡು ಅವರು ಹೇಳಿದ್ರು, ಮಕ್ಕಳಿಗೆ ನಾವು ಕಷ್ಟಗಳನ್ನ ಕೊಡೋದಿಲ್ಲ. ಸೊ ಹಾಗಾಗಿ ಅವರು ಸುಲಭವಾಗಿ ಆಧ್ಯಾತ್ಮಿಕದ ಕಡೆಗೆ ಬರಲು ಸಾಧ್ಯವಿಲ್ಲ. ಯಾಕಂದ್ರೆ ಅವ್ರಿಗೆ ಕಷ್ಟ ಏನು ಅಂತ ಗೊತ್ತಿಲ್ಲ. ಅದೇ ರೀತಿ ಈ ಕಷ್ಟಗಳಂದ್ರೆ ದೇವರ ವಾಕ್ಯವನ್ನ ಆಲಿಸುವ ಮೂಲಕ, ದೇವರ ವಾಕ್ಯ ನಮ್ಮಲ್ಲಿ ನೆಲೆಸಿರುವುದ ನಾವು ನಿತ್ಯ ಜೀವನ ಪಡೆಯಲು ಸಾಧ್ಯ. ಯಾಕಂದ್ರೆ ದೇವರ ವಾಕ್ಯ ನಮ್ಮಲ್ಲಿ ಅರಿವನ್ನ ಉಂಟು ಮಾಡ್ತದೆ, ಸತ್ಯದ ಮನವರಿಕೆಯನ್ನ ಮಾಡ್ಕೊಳ್ತದೆ, ನಮ್ಮ ವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಹಾಗಾಗಿ ವಾಕ್ಯದ ಮೂಲಕವೇ ನಾವು ದೇವರ ಸಾಮ್ರಾಜ್ಯವನ್ನ ತಲುಪಲು ಸಾಧ್ಯ ಅಂತ ಹೇಳಿದ್ದಾರೆ. ಮತ್ತೆ ಯೋಹಾನ 14:16, ಸೊ ಲೋಕ ಈ ಪವಿತ್ರಾತ್ಮರನ್ನ ಲೋಕ ಸ್ವೀಕರಿಸಲು ಸಾಧ್ಯವಿಲ್ಲ. ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು ಪವಿತ್ರಾತ್ಮರನ್ನ ಕಳಿಸಲು. ಆದ್ರೆ ಈ ಪವಿತ್ರಾತ್ಮರನ್ನ ಲೋಕವು ಅರಿತುಕೊಳ್ಳಲಿಲ್ಲ, ಸ್ವೀಕರಿಸಲಿಲ್ಲ. ಈ ಲೋಕ ಎಲ್ಲಿದೆ? ಈ ಲೋಕ ನಮ್ಮೊಳಗೆ ಇದೆ. ಸೊ ಲೋಕ ನಮ್ಮೊಳಗೆ ಇದೆ ಅಂತ ಹೇಳಿದ್ರೆ, ನಾವು ಲೋಕದಲ್ಲಿ ಮುಳುಗಿರುವಾಗ, ಲೋಕದ ಕಾರ್ಯಕಲಾಪಗಳಲ್ಲಿ ಮುಳುಗಿರುವಾಗ, ಲೋಕದ ಚಿಂತನೆಗಳಲ್ಲಿ ನಾವು ಮುಳುಗಿರುವಾಗ, ಸೊ ಪವಿತ್ರಾತ್ಮರನ್ನ ನಾವು ಸ್ವೀಕರಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಲೋಕಕ್ಕೂ ಪವಿತ್ರಾತ್ಮರಿಗೂ ವಿರೋಧ. ಸೊ ಹಾಗಾಗಿ ಇವತ್ತು ನಮ್ಗೆ ಅವರು ಈ ಒಂದು ವಚನದ ಮೂಲಕ ನಮ್ಮನ್ನ ತಟ್ಟಿ ಎಬ್ಬಿಸಿದ್ದಾರೆ. ಸೊ ನಾವು ಎಷ್ಟೋ ಸಾರಿ ನಾವು ಪ್ರಾರ್ಥನೆಯಲ್ಲಿ ಇದ್ರೂ ಕೂಡ, ದೇವರ ಪ್ರೀತಿಯ ಅನುಭವ ಅಗಾಧವಾಗಿದ್ರು ಕೂಡ, ವಚನಗಳನ್ನ ಸಾರ್ತಾ ಇದ್ರು ಕೂಡ, ಮತ್ತೆ ದಿನನಿತ್ಯ ಈ ಪ್ರಾರ್ಥನಾ ತಂಡದಲ್ಲಿ ಭಾಗವಹಿಸಿದ್ರು ಕೂಡ ನಾವು ಎಷ್ಟೋ ಸಾರಿ ಲೋಕದಲ್ಲಿ ಮುಳುಗಿ ಹೋಗ್ಬಿಡ್ತೇವೆ. ಅದಕ್ಕೆ ಈ ಮೊಬೈಲ್ ಕೂಡ ಒಂದು ದೊಡ್ಡ ಲೋಕಕ್ಕೆ ಸೆಳೆಯುವಂತ ಒಂದು ಸಾಧನವಾಗಿದೆ ಅನ್ನೋದನ್ನ ಹೇಳಿದ್ರು. ಸೊ ಹಾಗಾಗಿ ಗೊತ್ತಿದ್ದು ನಾವು ಪಾಪ ಮಾಡ್ಬಿಡ್ತೇವೆ. ಹಾಗಾಗಿ ಇವತ್ತು ಇದೆಲ್ಲ ಕಠಿಣ. ಬಟ್ ಇದನ್ನ ನಿಲ್ಲಿಸಿದಾಗ, ಇದನ್ನ ನಾವು ಅನುಸರಿಸಿ, ಇದನ್ನ ನಾವು ತಡೆಯುವಾಗ ಮಾತ್ರ ನಾವು ಸ್ವರ್ಗ ಸಾಮ್ರಾಜ್ಯವನ್ನ ತಲುಪಲಿಕ್ಕೆ ಸಾಧ್ಯ ಎಂದು ತಿಳಿಸ್ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಇವತ್ತು ತುಂಬಾ ಅಡಚಣೆ. ಒಂದ್ ಕಡೆ ಕರೆಂಟ್ ಹೋಯ್ತು, ಇನ್ನೊಂದ್ ಕಡೆ ಆ ಕೋಳಿ ಹುಂಜ ಅವ್ರ ಜೊತೆಗೆ ಕಾಂಪಿಟಿಷನ್ ಮಾಡ್ತಾ ಇತ್ತು. ಸೊ ಹೀಗಾಗಿ ಐ ಥಿಂಕ್ ಇನ್ನೂ ಅವ್ರು ಕೊಡ್ತಾ ಇದ್ರು. ಯಾಕಂದ್ರೆ ನಾರ್ಮಲ್ ಆಗಿ ಅವರು ಒಂದು 40-45 ಮಿನಿಟ್ಸ್ ಕೊಡ್ತಾರೆ. ಇವತ್ತು 30 ಮಿನಿಟ್ಸ್ಗೆ ನಿಲ್ಸಿದಾರೆ ಅಂದ್ರೆ ಅವ್ರಿಗೆ ಉಂಟಾದ ಪಾಪ ಅಡಚಣೆ ಅಂತ ಇರ್ಬೋದು. ನೋಡಿ, ಅವ್ರು ತಗೊಂಡ ಟಾಪಿಕ್ಗೆ ಸರಿಯಾಗಿ ಅವ್ರ ಕಷ್ಟಗಳನ್ನ ಅನುಭವಿಸಿದ್ರು, ವಚನ ನೀಡುವಾಗಲೂ ಕಷ್ಟಗಳನ್ನ ಅನುಭವಿಸಿದ್ರು ಅಂತ ನನ್ಗೆ ಅನಿಸ್ತದೆ. ಸೊ ಪರಿಣಾಮ ಬ್ರದರ್, ನೀವತ್ತು ಒಳ್ಳೆಯ ಉತ್ತಮ ವಚನವನ್ನ ನೀಡಿ ನಮ್ಮನ್ನ ತಟ್ಟಿ ಎಬ್ಬಿಸಿದ್ದೀರಿ. ನಾವು ಪ್ರಾರ್ಥನೆ ಇದ್ದೀವಿ ಅಂತ ನಾವು ಮುಳುಗಿ ಹೋಗ್ಬಾರ್ದು. ನಾವು ಕಷ್ಟಕರವಾದದನ್ನೇ ನಾವು ಅನುಸರಿಸಿ ನಡಿಬೇಕು. ಅದೇ ಯೇಸು ಸ್ವಾಮಿ ಹೇಳಿದ್ರು, ಕಠಿಣ ಹಾದಿಯನ್ನೇ ನೀವು ಆರಿಸ್ಕೊಳ್ಳಿ, ಸುಲಭವಾದ ಹಾದಿನ ತಗೊಳ್ಬೇಡಿ, ಕಿರಿದಾದ ರಸ್ತೆಯನ್ನ ನೀವು ಅನುಸರಿಸಿ ಅಂತ ಹೇಳಿದ ಹಾಗೆ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು. ಸೊ ಈ ವರ್ಷದ ಮೇಲೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಡಿಷನಲ್ಸ್
ಮಾಡಬಹುದು. Praise the Lord, brother. Yes, Lord. ನಮ್ಮ ಪೆರಿಯನಾಗಮು ಇದು ಸ್ವಲ್ಪ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ. ಅಂದ್ರೆ ಪಾಪ ಅವರೇ ಹೇಳ್ತಾ ಇರ್ತಾರೆ ಇತ್ತೀಚೆಗೆ ರೆಗ್ಯುಲರ್ ಇರಕ್ ಆಗಲ್ಲ ಅಂತ. ಅವರು ರೆಗ್ಯುಲರ್ ಇರಲ್ಲ ಅಂದ್ಬಿಟ್ಟೆ ಅವರ ಬೋಧನೆಲ್ಲೇ ಗೊತ್ತಾಗ್ತದೆ. ಅವರು ಏನು ಹೊಸದಾಗಿ ಬಂದವರಿಗೆ ಬೋಧನೆ ಮಾಡ್ತಾ ಇದ್ರು. ಅಂದ್ರೆ ಅವರು ನಮ್ಮನ್ನ ಸ್ವಲ್ಪ ಈ ಒಂದು ಮುಂಜಾನೆ ಕಾರ್ಯದಿಂದ ಸ್ವಲ್ಪ ಅವರು ದೂರ ಆದಾಗ ಅವರೇ ಹೇಳ್ತಾ ಇರ್ತಾರೆ, ನಾನು ಯಾವಾಗ ದೂರ ಆಗ್ತೀನಿ ನನಗೆ ವಚನಗಳು ಸ್ವಲ್ಪ ಕಡಿಮೆ ಆಗ್ತದೆ ಅಂತ. ಆದ್ರಿಂದ ಅವರು ಎಲ್ಲೇ ಇದ್ರೂನು ದೇವರೊಂದಿಗೆ ಇರ್ತಾರೆ, ಐಕ್ಯವಾಗಿರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅವರು ಸ್ವಂತ ಕಾರ್ಯದಲ್ಲಿ ಇದ್ರೂನು ಅವರು ಬೇರೆಯವರಂಗೆ ಇವ್ರ ಸಾಹಸವೇ ಬೇಡ ಅಂತ ಹೋಗ್ಬಿಟ್ರಲ್ಲ ಶಿಷ್ಯರು ಅನೇಕರು, ಆತರ ಅಲ್ಲ ಅವರು. ಯೇಸುವನ್ನು ಹೊತ್ಕೊಂಡು ಹೋಗ್ತಾರೆ ಅವ್ರು ಇರೋ ಕಡೆಗೆಲ್ಲ. ಅದೇ ಅವರ ಒಂದು ವಿಶೇಷ. ಒಂದು ಹೇಳಿದ್ರು, ನಮ್ಮ KJ ಸರ್ ಹೇಳಿದ್ರು, ಕರೆಂಟ್ ಹೋಯ್ತು ಸ್ವಲ್ಪ ಒದ್ಲಾಡ್ತಾ ಇದ್ರು ಅಂತ. ಆದ್ರೆ ಅವ್ರ ಜೊತೆಗಿದ್ದ ಕೋಳಿಗೆ ಅದ್ ಯಾವ್ದು ಪರಿವಿಲ್ಲ, ಅದೇ ಟೋನ್ ಅಲ್ಲಿ ಇತ್ತು, ಯಾವುದೇ ವಾಯ್ಸ್ ವ್ಯತ್ಯಾಸ ಆಗ್ಲಿಲ್ಲ. ಇವ್ರು ಮಾತ್ರ ಸ್ವಲ್ಪ ಗಲಿಬಿಲಿಗೊಂಡ್ರು. ಇದೇ ಮನುಷ್ಯನ ಗುಣ ನೋಡಿ. ಏನಾದ್ರೂ ಆದ್ರೆ ನಾವು ಗಲಿಬಿಲಿ ಆಗ್ತಿವಿ. ಅದ ದೇವರ ಸೃಷ್ಟಿ ನಂಬಿಕೆ ಇಟ್ಟಿರೋ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ವ್ಯತ್ಯಾಸಗಳಿರಲ್ಲ, ಅದೇ ಟೋನ್ ಅಲ್ಲಿ ಹೋಗ್ತಾ ಇತ್ತು. ಆದ್ರಿಂದ ಪೆರಿಯನಾಗಮ್ ನೋಡಿ, ನಮಗೆ ಪ್ರಾಣಿ ಪಕ್ಷಿಗಳು ಉದಾಹರಣೆ ಆಗಿರ್ತವೆ. ನಾವು ಎಲ್ಲೂ ವಿಶ್ವಾಸ ಕಳ್ಕೊಳ್ಳೋದ್ ಬೇಡ. ಕರೆಂಟ್ ಹೋಗ್ಲಿ, ಜೀವನದಲ್ಲಿ ಕಷ್ಟ ಬರ್ಲಿ, ನೋವು ಬರ್ಲಿ, ದುಃಖ ಬರ್ಲಿ, ನಮ್ಮ ಸ್ವರ ಮಾತ್ರ ದೇವರೆಡೆಗೆ ಇರ್ಲಿ, ಅದೇ ಟೋನ್ ಅಲ್ಲಿ. ದೇವ್ರು ಖಂಡಿತವಾಗ್ಲು ಈಗ ನೀವು ಹೇಳ್ತಾ ಇರುವಂತ ಕಷ್ಟ ಅನ್ನೋದು ಕ್ಷಣ ಮಾತ್ರದಲ್ಲಿ ಕರಗೋಗಿರ್ತದೆ. ನಿಮ್ಮ ಮುಂದೆ ಮಕ್ಕಳು ಬೆಳೆದು ನಿಂತಾಗ ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವಾಗ ನಿಮ್ಮ ಮಗಳು ನಿಮ್ಮ ಮಗನು ಏನು ಕೇವಲ ಆರ್ಥಿಕವಾದ ಸಂಪಾದನೆಯಲ್ಲ, ನಿಮ್ ತರನೇ ಅವ್ರು ದೇವರಿಗೆ ಸಾಕ್ಷಿಯಾಗಿ ವಚನಗಳಿಗೆ ನಿಲ್ಲುವ. ಮೊನ್ನೆ ಹೇಳ್ತಾ ಇದ್ರು, ನಮ್ಮ ಮಗಳು ಪುಷ್ಪಗಿರಿಗೆ ಹೋಗಿದ್ದಾಳೆ, ಸಾಕು, ಅದೇ ವೈಫೋರ್ಸಿ ಅಷ್ಟೇ. ಅದೇ ಅಲ್ವಾ ನಿಮ್ ಕೊಡುಗೆ. ಪೆರಿಯನಾಗಮ್ ಮಗಳು ವೈಫೋರ್ಸಿಯಲ್ಲಿ ಇದ್ದಾಳೆ ಅಂದ್ರೆ ಅದೊಂದು ಗಾಡ್ಸ್ ಗಿಫ್ಟ್ ಅಲ್ವಾ. ಹಾಗೆ ಎಷ್ಟು ಹೆಣ್ಣು ಮಕ್ಕಳು ನಮ್ ಕಣ್ ಮುಂದೆ ಏನೇನಾಗಿ ನ್ಯೂಸ್ ನೋಡ್ತೀವಲ್ಲ, ಅದನ್ ಬಿಟ್ಟು ದೇವ್ರ ಮುಂದೆ ನಿಲ್ತಾ ಇದ್ದಾರೆ ಸಾಕ್ಷಿಯಾಗಿ ಅಂದ್ರೆ ಅದಕ್ಕಿಂತ ಒಂದ್ ಗಿಫ್ಟ್ ಬೇಕಾ ಪೆರಿಯನಾಗಿ? ನಿಮ್ ಕಷ್ಟ ಎಲ್ಲಿ ಎಲ್ಲ ಓಡೋಗ್ತದೆ. ಅಷ್ಟೇ ನಮಗೆ ನಮ್ಮ ಮಾರ್ನಿಂಗ್ ಸ್ಟಾರ್ ಅಲ್ಲಿರೋ ನಮ್ಮ ಪ್ರಾರ್ಥನಾ ವೀರರ ಮಕ್ಕಳು ದೇವರಾಗಿ ಸಾಕ್ಷಿ ನಿತ್ರ, ಅದು ನಮಗೆ ಕೋಟಿ ಆಸ್ತಿ ಇದ್ದಂಗೆ. ಗಾಡ್ ಬ್ಲೆಸ್ ಯು ಪೆರಿಯನಾಗಮ್. ಥ್ಯಾಂಕ್ ಯು. Praise the Lord. Yes. Praise the Lord. Praise. ಪ್ರೈಸ್ ದ ಲಾರ್ಡ್. ಇವತ್ತು ಪೆರಿಯನಾಗಮ್ ಸುಲಭದ ದಾರಿ ಮತ್ತೆ ಕಷ್ಟದ ದಾರಿ. ಸೊ ಯೇಸು ಸ್ವಾಮಿ ಕಷ್ಟದ ದಾರಿಯನ್ನು ಅನುಸರಿಸಿದ್ದಾರೆ. ನಮಗೆ ಕಷ್ಟ ಇಲ್ಲ ಎಂದು ಹೇಳಲಿಲ್ಲ. ಯೋಹನ್ನ 16:33, ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಷ್ಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಸೊ ನಮಗೂ ಕೂಡ ಲೋಕವನ್ನು ಜಯಿಸಲು ಈ ದಾರಿ ಯೇಸುವಿನ ದಾರಿ, ಬೇರೆ ದಾರಿಯೇ ಇಲ್ಲ. ಸೊ ಯೇಸುವಿನ ದಾರಿ ನಾವು ಕೂಡ ಅನುಸರಿಸಬೇಕು, ಮತ್ತೆ ನಮ್ಮ ಮಕ್ಕಳಿಗೂ ಕೂಡ ಕಲಿಸ್ಬೇಕೆಂದು ಹೇಳಿ ನಮ್ಮ ಬ್ರದರ್ ಪೆರಿಯನಾಗಮ್ ನಮಗೆ ಇವತ್ತು ಬೋಧನೆ ಕೊಟ್ಟಿದ್ದಾರೆ. ಸೊ ನಾವು ಮಾತ್ರ ಅಲ್ಲ ಕಷ್ಟದಾರಿ, ನಮ್ಮ ಮಕ್ಕಳಿಗೂ ನಾವು ಅದನ್ನು ಕಲಿಸಬೇಕು, ಅವರನ್ನು ಟ್ರೈನ್ ಮಾಡಬೇಕು. ಅದನ್ನು ಸರಿಯಾಗಿ ಮನದಟ್ಟು ಮಾಡಿದ್ದಾರೆ. ಸೊ ಮತ್ತೆ ಪವಿತ್ರ ಬಲಿದಾನ, ನಾವು ಹೋಲಿ ಮಾಸ್, ಹೋಲಿ ಯುಕರಿಸ್ಟ್, ಅದಕ್ಕೆ ಮಹತ್ವವನ್ನು ಕೊಡಬೇಕು ಎಂದು ಇವತ್ತು ಮನದಟ್ಟು ಮಾಡಿದ್ದಾರೆ. ಅದು ನಾವು ಮರಿಯನ್ ತಂಡದಲ್ಲಿದ್ದವರು ಹೆಚ್ಚಾಗಿ ಈ ಪವಿತ್ರ ಯುಕರಿಸ್ಟಿಗೆ ನಾವು ಬಲಿದಾನಕ್ಕೆ ಹೋಗ್ತೇವೆ. ಅದನ್ನು ಸರಿಯಾಗಿ ಅರ್ಥ ಮಾಡಿದ್ರೆ ನಮ್ಮ ಚರ್ಚ್ಗಳೆಲ್ಲ ತುಂಬುತ್ತಿತ್ತು. ಇದನ್ನು ಈ ಹೋಲಿ ಮಾಸ್ಗೆ, ಈ ಪವಿತ್ರ ಬಲಿದಾನಕ್ಕೆ ಮಹತ್ವ ಕೊಡದಿದ್ದರಿಂದ ನಮ್ಮ ಚರ್ಚ್ಗಳು ತುಂಬಿ ತುಳುಕುವುದಿಲ್ಲ, ಇಲ್ಲದ್ರೆ ದಿನಾಲು ತುಂಬಿ ತುಳುಕಿತು. ಇದನ್ನು ನಾವು ಸರಿಯಾಗಿ ಅರ್ಥೈಸಿ ಇತರರಿಗೂ ಬೋಧನೆ ಮಾಡಿ ಎಲ್ಲರೂ ಈ ಯುಕರಿಸ್ಟ್ ಹತ್ರ, ಹೋಲಿ ಯುಕರಿಸ್ಟ್ ಹತ್ರ ನಮ್ಮ ಗಮನ ಇಟ್ಟು ನಾವು ಅದರಲ್ಲಿ ಸರಿಯಾಗಿ ಪಾತ್ರ ವಹಿಸಿ ಇತರರಿಗೂ ಇದನ್ನು ತಿಳಿಸಬೇಕೆಂದು ಇವತ್ತು ಬ್ರದರ್ ನಮಗೆ ಎಚ್ಚರಿಸಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ದಿನಾಲು ಈ ಬಲಿದಾನದಲ್ಲಿ ಸರಿಯಾದ ರೀತಿಯಲ್ಲಿ ಪಾತ್ರ ವಹಿಸೋಣ ಮತ್ತೆ ಜೀವಿಸೋಣ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇದು ಈ ದಿನ ಪೆರಿಯನಾಗಮರು, ಇದು ಸಂತ ಫ್ರಾನ್ಸಿಸ್ ಝೇವಿಯರ್ಗೆ ಒಂದ್ಸರಿ ಹಡಗಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅವ್ರದ್ದು ಕ್ರಾಸ್ ಕೆಳಗಡೆ ಬಿದ್ದೋಯ್ತಂತೆ. ಆಗ ಏಡಿಗಳೆಲ್ಲ ಹೊತ್ಕೊಂಡ್ ಬಂದು ಅವ್ರಿಗೆ
ಆ ಕ್ರಾಸನ್ನ ಏಡಿಗಳು ಕೊಟ್ಟಂತೆ ಅದೇ ರೀತಿ ಪೆರೇನಾಗಮ್ಗೂ ಸಹ ಆ ವಿಶ್ವಾಸದ ಒಂದು ಭಕ್ತಿಯಲ್ಲಿ ಹೇಗೆ ಪೇತ್ರರು ಬೆಳೆದ್ರು, ಕೋಳಿ ಅವ್ರು ಕೂಗಿದಾಗ ಯೇಸ್ವಾಮಿಯದ್ದು ಪೇತ್ರನಿಗೆ ಆ ಯೇಸ್ವಾಮಿಯ ವಾಕ್ಯಗಳು ಬಂತು. ಅದೇ ರೀತಿ ಪೆರೇನಾಮರ್ಗೆ ಅದೊಂದು ಕೋಳಿ ದೇವ್ರ ವಾಕ್ಯವನ್ನು ಯಾವಾಗ್ಲೂ ನೆನಪಿಸ್ತೇವೆ. ಪ್ರತಿದಿನ ಕೋಳಿ ಕೂಗುತ್ತೆ ಅಲ್ಲ, ಅದೇ ರೀತಿ ಅವ್ರಿಗೂ ಒಂದು ಶಕ್ತಿ ಆ ಕೋಳಿ ಬೆಳಿಗ್ಗೆಯಿಂದ ಎದ್ದೇಳಿಸ್ಲಿಕ್ಕೆ. ಈ ದಿನ ಅವರು ನಮ್ಗೆ ಇದ್ದಂತಹ ವಾಕ್ಯವನ್ನ ಒಂದು ಕೊಟ್ರು. 6ನೇ ಅಧ್ಯಾಯವನ್ನ 52ನೇದು. ಆ ಯಹೂದ್ಯರಿಗೆ ಒಂದು ಕಷ್ಟ ಏನಾಯ್ತು ಅಂತ ಹೇಳಿದ್ರೆ, ಯೇಸ್ವಾಮಿಯ ಮಾಂಸವನ್ನ ತಿನ್ನೋದು ಮತ್ತು ರಕ್ತವನ್ನ ಕುಡಿಯೋದು. ಇವತ್ತು ನಮ್ಗೆ ಒಂದು ಕಷ್ಟ ಆಗಿದೆ. ಯೇಸ್ವಾಮಿಯ ಮಾಂಸವನ್ನ ಮತ್ತೆ ರಕ್ತವನ್ನ ಅವರ ರೊಟ್ಟಿಯನ್ನ ಭುಜಿಸಲು ಮತ್ತೆ ರಕ್ತವನ್ನ ನಾವು ಸೇವಿಸಲು ಇವತ್ತು ಕಷ್ಟ ಆಗಿದೆ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಲಿ ಪೂಜೆಯಲ್ಲಿ ಭಾಗವಹಿಸೋದು, ಅದು ಕಷ್ಟಕರವಾದದನ್ನ ನಾವ್ ಯಾವಾಗ ಅದನ್ನ ಅನುಭವಿಸ್ತೀವಿ, ನಮ್ಗೆ ನಿಜವಾಗಿಯೂ ನಿತ್ಯ ಜೀವ ಸಿಗುತ್ತೆ ಎಂಬುದಾಗಿ ಈ ದಿನ ಪೆರೇನಾಗಮ್ ನಮ್ಗೆ ವಚನ ಕೊಟ್ರು. ಈ ವಚನ ನನ್ನ ಮನಸ್ಸಿಗೆ ನಾಟಿತು. ವಂದನೆಗಳು. ನಿಜಕ್ಕೂ ಯೇಸು ಸ್ವಾಮಿ ಹೇಳಿರೋದು, ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ಅವರು ಜನರು ಏನ್ ತಿಳ್ಕೊತಾರೆ, ಬೇರೆಯವರೆಲ್ಲ ಪ್ರಾಪಂಚಿಕವಾಗಿ ಅರ್ಥ ಮಾಡ್ಕೋತಾರೆ. ಇವನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ತಾನು ಕೊಡ್ತಾನೆ, ಇವನು ಹಿಡ್ಕೊಂಡು ನಾವನು ಮಾಂಸಾಹಾರಿ ಪ್ರಿಯರನ್ನ, ಮನುಷ್ಯನ್ ತಿನ್ನೋರ ನಾವು ಅಂತ ಆ ರೀತಿ ಪ್ರಾಪಂಚಿಕವಾಗಿ ತಿಳ್ಕೊತಾರೆ ಅವರು. ಆಧ್ಯಾತ್ಮಿಕತೆಯಲ್ಲಿ, ಯಾಕಂದ್ರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು. ಇದು ಯಾವಾಗಲೂ ಈಗ ನಾವು ಯೇಸು ಸ್ವಾಮಿ ಬಲಿ ಅರ್ಪಣೆ ಪೂಜೆ ಮಾಡುವ, ಯಾಕಂದ್ರೆ ಅನೇಕರು ಪವಾಡಗಳನ್ನೇ ಎದುರು ನೋಡ್ಕೊತಾ ಕೂತಿದ್ರು. ಯಾಕಂದ್ರೆ ಯೇಸು ಸ್ವಾಮಿ ಅನೇಕ ಪವಾಡಗಳನ್ನ ಮಾಡ್ತಾ ಇದ್ರು. ಆ ಪವಾಡಗಳನ್ನೇ ನಮ್ಗೆ ಯಾವಾಗ ಜೀವನ ಪರ್ಯಂತ ನಮಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು. ಯಾವಾಗ ಯೇಸು ಸ್ವಾಮಿಯ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಾಗ ಮಾತ್ರ ಅದು ನೆಲೆಯಾಗುತ್ತೆ ಅನ್ನೋದು ಮಾತ್ರ ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಹಂಗೆ ಅದೇ ರೀತಿಯಲ್ಲಿ ನಮಗೆ ಅನಾಥರನ್ನಾಗಿ ಬಿಡದೆ ನಮಗೆ ಸತ್ಯ ಸ್ವರೂಪರಾದ ಪವಿತ್ರಾತ್ಮ ನಮಗೆ ಪ್ರಧಾನವಾಗಿ ನಮಗೆಲ್ಲ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ. ಯಾರು ಈ ಪವಿತ್ರಾತ್ಮ ಪ್ರೇರಣೆಗನುಸಾರವಾಗಿ ನಡೆದುಕೊಂಡರೆ ಶಾರೀರಿಕ ದುರಿಚಿಗೆ ನೀವು ಈಡಾಗಲಾರಿರಿ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವಾಗ ನಾವು ಪವಿತ್ರಾತ್ಮರ ಚಿತ್ತಾನುಸಾರ ನಡೆದಾಗ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಅವರು ಒಳ್ಳೆಯ ಮಾರ್ಗದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಪ್ರಾಪಂಚಿಕ ಚಿಂತನೆಗಳು ನಾನಾ ರೀತಿ, ಸುಮಾರು ಜನ ಈಗ ಮೊಬೈಲ್ ಅಂತೂ ಬಂದ್ಬಿಟ್ಟಾದ್ಮೇಲೆ ಈಗ ಯಾವ್ದೋ ಒಂದು ವಾಕ್ಯ ನೋಡ್ತಾರೆ, ಯಾವ್ದೋ ಒಂದು ಬರುತ್ತೆ, ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅದು ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡುತ್ತೆ ಹೊರತು ಈಗ ನಮ್ಗೆ ವಾಕ್ಯದ ಬಗ್ಗೆ ಬರಲ್ಲ. ಅದು ಒಂದು ಸೈತಾನ ಯಾವ ರೀತಿ ಸ್ವಲ್ಪ ಕಾಯ್ತಾ ಇರ್ತಾನೆ, ಇವನು ಬಲಹೀನತೆ ಏನು ಅಂತ ಅದು ತಕ್ಷಣ ಅವನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ಯಾವಾಗಲೂ ನಾವು ಹುಷಾರಾಗಿದೆ, ಯಾಕಂದ್ರೆ ಜಾಗರೂಕರಾಗಿರಿ. ಯಾಕಂದ್ರೆ ನಿಮ್ಮ ಸೈತಾನ ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು, ಯಾಕಂದ್ರೆ ನಾವು ನೋಡ್ತಾ ಇರ್ತಾನೆ ಯಾವಾಗಲೂ ಪ್ರತಿಯೊಂದು ಶ್ರಮದಲ್ಲೂ. ಅದಕ್ಕೆ ನಾವು ಯಾವಾಗಲೂ ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತವನ್ನು ಭಕ್ತಿಯಿಂದ ಭುಜಿಸಿ ಅವರ ವಾಕ್ಯವು ನಮ್ಮನ್ನು ನೆಲೆಗೊಂಡು ಪವಿತ್ರಾತ್ಮ ಪ್ರೇರಣೆಗಾಗಿ ನಡೆಸಿದಾಗ ಮಾತ್ರ ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಅರ್ಹರು ಮತ್ತು ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ನಮ್ಮ ಹೆಸರು ಲಿಖಿತವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಯಾರು ಮಾತಾಡ್ತೀರಾ? ಬ್ರದರ್ ಪ್ರೈಸ್ ದಿ ಲಾರ್ಡ್ ಬ್ರದರ್. ತುಂಬಾ ಅತಿ